ಪ್ರಯತ್ನವನ್ನ ಗಂಗಣ್ಣ ಅಂಗಣದ ಒಳಭಾಗದಲ್ಲಿ ಫ್ರೆಂಡ್ಸಿನ ಪರವಾಗಿ ಮುಂದುವರಿಸ್ತಾ ಇದ್ದಾರೆ. 6 ಎಸೆತ ಜಯಕ್ಕಾಗಿ 6 ಓಟದ ಅವಶ್ಯಕತೆ. ಕ್ರಿಕೆಟ್ ಅದೃಷ್ಟದ ಆಟ. ಕ್ರಿಕೆಟಿನ ಅಂಗಣವನ್ನ ಕಂಡ್ರೆ ಬಹುಶಃ ಒಂದು ಹಂತದಲ್ಲಿ ಜಯದ ಸಮೀಪಕ್ಕೆ ಬಂದಿರ್ತಕ್ಕಂಥ ತಂಡ ಸೋಲನ್ನ ಕಂಡಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಸೋಲಿನ ಅಂಚಿಗೆ ಬಂದಿರ್ತಕ್ಕಂಥ ತಂಡ ಅಂತಿಮ ಹಂತದಲ್ಲಿ ಜಯವನ್ನ ಕಂಡಿರ್ತಕ್ಕಂಥ ನಿದರ್ಶನ ಕೂಡ ಇದೆ. ಕ್ರಿಕೆಟಿನ ಅಂಗಣದ ಒಳಭಾಗದಲ್ಲಿದೆ. ಆ ನಿಟ್ಟಿನಲ್ಲಿ ಪಂದ್ಯಾಟ ಯಾವ ತಂಡ ಜಯಿಸುತ್ತೆ ನೋಡ್ಬೇಕಾಗಿದೆ. 50-50 ಚಾನ್ಸಸ್ ಕೂಡ. ನರೇಶ್ ಎಸೆತಗಾರಿಕೆ ಭಾಗದಲ್ಲಿ ಫ್ರಾನ್ಸ್ ಕ್ರಿಕೆಟರ್ಸ್. ಬೆಂಗಳೂರು ಬೌಲಿಂಗ್ ತುದಿಯನ್ನು ಬಳಸಲಾಗ್ತಾ ಇದೆ. 6-6 ಪ್ರತಿ ಚೆಂಡಿನಲ್ಲೂ ಕೂಡ ಸ್ಟ್ರೈಕ್ ರೊಟೆಕ್ಟ್ ಅನ್ನು ಮಾಡಿದ್ರು ಕೂಡ ಫ್ರಾನ್ಸ್ ಬೆಂಗಳೂರು ತಂಡ ಸುಲಭವಾಗಿ ಪಂದ್ಯಾಟವನ್ನು ಜಯಿಸುತ್ತೆ. ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಕ್ಯಾಚ್ ಆಗುವಂತ ಸಾಧ್ಯತೆ ತನ್ಮೂಲಕ ಬಹಳಷ್ಟು ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹರ್ಷ ವಿಕೆಟ್ ಪತನ. ಅಂಗಣ ಒಳಭಾಗದಲ್ಲಿ ಪಂದ್ಯ ಮತ್ತೆ ಕುತೂಹಲ. 5-6 ಇನ್ನು 2-3 ಚೆಂಡುಗಳು ಡಾಟ್ ಬಾಲ್ಗಳು, 1-2 ವಿಕೆಟ್ಸ್ಗಳು. ಈ ರೀತಿಯ ಎಸೆತಗಳು ಬಂದ್ರೆ ಸುರತ್ ಕಲ್ಲಿಗೆ ಮತ್ತೆ ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸುವಂತ ಎಲ್ಲ ಅವಕಾಶಗಳಿದೆ. ಸಿಂಗಲ್ಸ್ ಡಬಲ್ಸ್ ಓಟಗಳು ಫ್ರೆಂಡ್ಸ್ ಬೆಂಗಳೂರಿಗೆ ಸಂಪೂರ್ಣ ಜಯವನ್ನ ತಂದು ಕೊಡುವಂತ ಒಂದು ಕಾರ್ಯವನ್ನ ಮಾಡುತ್ತೆ. ಹೊಸ ಆಟಗಾರರ ರಂಗ ಅಂಗಣ ಒಳಭಾಗದಲ್ಲಿ 5 ಎಸೆತ 6 ಓಟದ ಅವಶ್ಯಕತೆ. ನರೇಶ್ ಎಸೆತಗಾರಿಕೆ ಭಾಗದಲ್ಲಿ ಪಂದ್ಯಾಟವನ್ನು ಉಳಿಸುವಂತ ಪ್ರಯತ್ನ ಕೂಡ. ಸುಂದರತೆ ಹೊಡೆತ, 1 ಓಟದ ಸೇರ್ಪಡೆ. 4 ಎಸೆತ 5 ಓಟದ ಅವಶ್ಯಕತೆ. ಕುತೂಹಲದ ಪಂದ್ಯ. ಒಂದೆಡೆಯಲ್ಲಿ ಗಂಗಣ್ಣ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಒಂದು ಟೆನ್ನಿಸ್ ರಂಗದಲ್ಲಿ ದಾಖಲೆಗಳನ್ನು ಬರೆದಿರ್ತಕ್ಕಂಥ ಒಂದು ಹಿರಿಯ ಆಟಗಾರರು ಕೂಡ ಗಂಗಣ್ಣ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತಿರುವಿನ ಎಸೆತ ತನ್ಮೂಲಕವಾಗಿ ದಾಂಡಿಗನ ನಿಯಂತ್ರಣವನ್ನು ತಪ್ಪಿಸಬಲ್ಲಂತ ಒಂದು ಚೆಂಡು ಬಿದ್ದಂತ ಸ್ಥಳದಲ್ಲಿ ಸಡನ್ಲಿ ತಿರುವನ್ನ ಕಂಡುಕೊಳ್ತಾ ಇದೆ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. 3 ಎಸೆತ 5 ಓಟದ ಅವಶ್ಯಕತೆ. ಕ್ರೀಡಾ ಪ್ರೇಕ್ಷಕರ 2 ಕಣ್ಣುಗಳನ್ನು ನೇರವಾಗಿ ಕ್ರೀಡಾಂಗಣದ ಒಳಭಾಗಕ್ಕೆ ಸೆಳೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಈ ಪಂದ್ಯ. ಬಿಗು ಹೋರಾಟದ ಪಂದ್ಯ ಕೂಡ. ಮೂರು ಎಸೆತ 5 ಓಟದ ಅವಶ್ಯಕತೆ. ಬಹಳಷ್ಟೊಂದು ಉತ್ತಮ ರೀತಿಯ ಪಂದ್ಯ ಮತ್ತೆ ಮುಂದುವರಿಕೆನ ಕಂಡುಕೊಳ್ತಾ ಇದೆ. ಸುಂದರತೆ ಎಸೆತವನ್ನು ಮತ್ತೆ ದಾಖಲಿಸಿದ್ರು. ಡಾಟ್ ಬಾಲ್ ನ ಸೇರ್ಪಡೆ. ಕೈಯಲ್ಲಿದ್ದ ಪಂದ್ಯ ಒಂದು ಹಂತದಲ್ಲಿ 6-6 ಇತ್ತು. ಪ್ರತಿ ಚೆಂಡಿನಲ್ಲೂ ಕೂಡ ಸಿಂಗಲ್ ರೊಟೇಷನ್ ಅನ್ನ ಮಾಡಿದ್ರು ಕೂಡ ಫ್ರೆಂಡ್ಸಿನ ತಂಡ ಸುಲಭವಾಗಿ ಜಯಿಸುವಂತ ಒಂದು ಅವಕಾಶಗಳಿತ್ತು. ಆ ನಿಟ್ಟಿನಲ್ಲಿ ಕೈ ಜಾರಿ ಹೋದಂತ ಪಂದ್ಯಾಟದ ನಡುವೆ ಮತ್ತೆ ಹೋರಾಟದ ರಣರಂಗಕ್ಕೆ ಇಳಿತಕ್ಕಂತ ಸುರತ್ ಕಲ್ಲಿನ ತಂಡ ವೀರ ಕೇಸರಿಗಳು ಅಂತಿಮ ಹಂತದವರೆಗೂ ಕೂಡ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳದೆ ಅತ್ಯುತ್ತಮ ರೀತಿಯ ಒಂದು ಹೋರಾಟದ ಪಂದ್ಯಾಟದತ್ತ ಮುಖ ಮಾಡ್ತಾ ಇರುವಂತ ವೀರ ಕೇಸರಿ ತಡಂಬೈಲ್ ಸುರತ್ ಕಲ್ಲಿನ ತಂಡ. 2-5 ಒಂದು ಸಿಕ್ಸರ್ ಬಂದ್ರೆ ಪಂದ್ಯಾಟ ಸಂಪೂರ್ಣ ಮುಕ್ತಾಯವನ್ನ ಕಾಣುತ್ತೆ. 1 ಬೌಂಡರಿ ಬಂದ್ರೆ, 1 ಸಿಂಗಲ್ ಬಂದ್ರೆ ಮತ್ತೆ ಜಯದ ಅವಕಾಶ ಫ್ರೆಂಡ್ಸಿಗಿರುತ್ತೆ. 1 ಬಾಲ್ ಡಾಟ್ ಮತ್ತು ಬೌಂಡರಿಗಳು ಬಂದ್ರೆ ಈ ಹಂತದಲ್ಲಿ ಪಂದ್ಯ ಸಮಬಲವನ್ನು ಕಾಣುತ್ತೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಗಂಗಣ್ಣ ಆಡುವಂತ ಪ್ರಯತ್ನಗಳು ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ ದಾಖಲಿಸಿದ್ದಾರೆ. 1 ಸೇರ್ಪಡೆ. 1 ಎಸೆತ ಜಯಕ್ಕಾಗಿ 4 ಓಟದ ಅವಶ್ಯಕತೆ. ಈ ಓವರಿನ ಆರಂಭಿಕ ಹಂತದಲ್ಲಿ ಪ್ರತಿ ಚೆಂಡಿನಲ್ಲೂ 1 ಓಟ ಬೇಕಿತ್ತು. ಇವಾಗ ಅದೇ ಪಂದ್ಯ
ಒಂದು ಚೆಂಡಿನಲ್ಲೂ ಒಂದು ಬೌಂಡರಿಯನ್ನ ಸಿಡಿಸಲೇಬೇಕಾದಂತ ಅನಿವಾರ್ಯತೆಗೆ ಬರ್ತಾ ಇದೆ ಫ್ರೆಂಡ್ಸ್. ಬೆಂಗಳೂರು ಕೈಯಲ್ಲಿದ್ದ ಪಂದ್ಯಾಟವನ್ನ ತಾವಾಗೆ ಒತ್ತಡಕ್ಕೆ ಇಳು ಮಾಡಿಕೊಳ್ತಾ ಇದ್ದಾರೆ ಫ್ರೆಂಡ್ಸ್. ಬೆಂಗಳೂರಿನ ತಂಡ ಒಂದು ಎಸೆತ 4 ಓಟದ ಅವಶ್ಯಕತೆ. ಕುತೂಹಲದ ಪಂದ್ಯ ರೋಚಕ ರೋಮಾಂಚನ ಘಟ್ಟಕ್ಕೆ ಹೋಗ್ತಾ ಇದೆ ಫ್ರೆಂಡ್ಸ್. ವರ್ಸಸ್ ವೀರ ಕೇಸರಿ ಸುರತ್ಕಲ್ಲಿನ ತಂಡ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ತನ್ಮೂಲಕವಾಗಿ ರಂಗದಂಡಲೆ ಬಹಳ ಶೋತ್ತಮರಿತ ಒಂದು ಹೊಡೆತ ದಾಖಲಿಸಿದ್ರು. ಎರಡರ ಸೇರ್ಪಡೆಯೂ ಕೂಡ ನಂಬಲ ಸಾಧ್ಯದ ರೀತಿಯ ಒಂದು ಹಂತದ ಜಯವನ್ನು ದಾಖಲಿಸ್ತಾ ಇರುವಂತಹ ಸುರತ್ಕಲ್ಲಿನ ತಂಡ ಟೂರ್ನಮೆಂಟ್ನ ಕೈ ಜಾರಿ ಹೋದಂತ ಒಂದು ಪಂದ್ಯದ ಒಂದು ಜಯವನ್ನು ದಾಖಲಿಸ್ತದೆ. ಅಂತಿಮ ಹಂತದಲ್ಲಿ ನರೇಶ ಸಂಪೂರ್ಣ ಪಂದ್ಯಾಟವನ್ನ ಸುರತ್ಕಲ್ಲಿಗೆ ಜಯವನ್ನ ತಂದುಕೊಟ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನ ಇಲ್ಲಿ ಜಯಿಸ್ತಾ ಇದೆ. ಕೈಯಲ್ಲಿದ್ದಂತ ಪಂದ್ಯಾಟವನ್ನ ಸಂಪೂರ್ಣವಾಗಿ ಒತ್ತಡವನ್ನ ತಾವಾಗಿ ಹೇರಿಕೊಂಡು ಫ್ರೆಂಡ್ಸ್ ಬೆಂಗಳೂರಿನ ತಂಡ ಈ ಪಂದ್ಯಾಟವನ್ನ ಕಳೆದುಕೊಳ್ತಾ ಇದೆ. ಊಟ ಆಗದಿದ್ದಂತ ಆಟಗಾರರೆಲ್ಲರೂ ಕೂಡ ಊಟ ಮಾಡಿ ಮುಕ್ತಾಯ ಕಂಡಿರ್ತಕ್ಕಂತ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಅಂತಿಮ ಹಂತದಲ್ಲಿ 6 ಚೆಂಡುಗಳ ಮುಂದೆ 6 ಓಟದ ಅವಶ್ಯಕತೆ ಇದ್ದಾಗ ಪಂದ್ಯಾಟವನ್ನು ಉಳಿಸಿಕೊಟ್ಟಂತ ಬೌಲರ್ ನರೇಶ್ ಮುಕ್ತಾಯ ಕಂಡಿರ್ತಕ್ಕಂತ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಮುಖ್ಯ ವೇದಿಕೆಯಲ್ಲಿ ಪಡ್ಕೊಳ್ಳಿ ಎಂದು ತಿಳಿಸ್ತಾ ಇದೀವಿ. ಕೈ ಜಾರಿ ಹೋದಂತ ಪಂದ್ಯಾಟದ ಒಂದು ನಂಬಲ ಸಾಧ್ಯದ ರೀತಿಯ ಜಯವನ್ನ ವೀರ ಕೇಸರಿ ತಡಂಬೈಲ್ ಸುರತ್ಕಲ್ಲಿಗೆ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಬೌಲಿಂಗ್ ಮಾಡೋ ಮುಖಾಂತರವಾಗಿ ಬಲಿಷ್ಠ ಫ್ರೆಂಡ್ಸ್ ಬೆಂಗಳೂರನ್ನ ಮಣಿಸಿರುವಂತ ಒಂದು ತಂಡ ಕೂಡ ಸುರತ್ಕಲ್ಲಿನ ತಂಡ. ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಇವಾಗ ನರೇಶ್ ಅವರು ಸ್ವತಃ ಪಡ್ಕೊಳ್ತಾ ಇದ್ದಾರೆ. ಕೆಪಿ ಸತೀಶ್ ಮತ್ತು ಜಾನ್ಸನ್ ಕುಂದಾಪುರದ ಪ್ರವರ್ತಕರಾಗಿರ್ತಕ್ಕಂಥ ರವೀಂದ್ರ ಹೆಗಡೆ ಅವರು ಈ ಒಂದು ಪ್ರಶಸ್ತಿಯನ್ನ ಹಸ್ತಾಂತರಿಸಿ ಗೌರವಿಸ್ತಾ ಇದ್ದಾರೆ. ಅವರಿಗೆ ನಾವು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥ